ಸುಮಾರು 695 ಜನಸಂಖ್ಯೆ ಇದೆ ಅಂತ ಅಂದಾಜು ಮಾಡಲಾಗಿದೆ. 6,95,00,000 ಅಂದಾಜು ಇರತಕ್ಕಂಥದ್ದು. ಉತ್ತರ ಕರ್ನಾಟಕದಲ್ಲಿ 2,96,767 ಜನಸಂಖ್ಯೆ. ಉತ್ತರ ಕರ್ನಾಟಕದಲ್ಲಿ 2,96,767 28 ಲಕ್ಷ 2,98,28,767 ಇಷ್ಟು ಜನಸಂಖ್ಯೆ ಇದೆ. ಇನ್ನು ಉಳಿದ ಸುಮಾರು 4 ಕೋಟಿ ಜನ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಾರೆ. 4 ಕೋಟಿ ಜನ ದಕ್ಷಿಣ ಕರ್ನಾಟಕದ ಕಡೆ ಇದ್ದಾರೆ. ಅಂದ್ರೆ ಈ 6,95,00,000 ಜನಸಂಖ್ಯೆ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಕಡೆ 42% ಮಾತ್ರ. 42%. ಇನ್ನು 58% ದಕ್ಷಿಣ ಕರ್ನಾಟಕದ ಕಡೆ ಇದೆ, ಕರಾವಳಿ ಸೇರಿ. ಕರಾವಳಿನೂ ಹಳೆ ಮೈಸೂರಿಗೆ ಬರೋದಲ್ಲ, ಅಲ್ಲ ಪ್ರಾಂತ ಇರ್ಬೋದು. ಈಗ ಮೈಸೂರು ಡಿವಿಷನ್ಗೆ ಎಲ್ಲಿ ಬರ್ತದೆ? ಯಾವ ಊರು ಬರ್ತದೆ ಮೈಸೂರಿಗೆ ಡಿವಿಷನ್? ಮೈಸೂರು ಡಿವಿಷನ್ಗೆ ಯಾವ್ಯಾವ ಊರುಗಳು ಬರ್ತವೆ? ಉಡುಪಿ ಮಂಗಳೂರು ಎಲ್ಲ ಬರೋದು ಅಲ್ಲೇ ಇರ್ತಾನೆ. ಆಮೇಲೆ 31 ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದ ಕಡೆ 14 ಜಿಲ್ಲೆಗಳು ಬರ್ತವೆ. ಇನ್ನೂರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 97 ಕಾನ್ಸ್ಟಿಟ್ಯೂನ್ಸಿಗಳು ಉತ್ತರ ಕರ್ನಾಟಕದ ಕಡೆ ಬರ್ತವೆ. ಇದ್ರ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ, ಈ ಎರಡೂ ಭಾಗಗಳಲ್ಲಿ ಮುಂಬೈ ಕರ್ನಾಟಕ ಅಂತ ಕರಿತೀವಿ, ಹೈದರಾಬಾದ್ ಕರ್ನಾಟಕ, ಬಳ್ಳಾರಿ ಅಫ್ಕೋರ್ಸ್ ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿತ್ತು, ಆಮೇಲೆ ಮಂಗಳೂರು ಉಡುಪಿ ಮಂಗಳೂರಿನಲ್ಲಿತ್ತು. ಆಮೇಲೆ ಏಕೀಕರಣ ಆದಮೇಲೆ ಅವೆಲ್ಲ ನಮ್ಮ ರಾಜ್ಯಕ್ಕೆ ಸೇರ್ಕೊಂಡಿದ್ದು. ಈಗ ಅಖಿಲ ಕರ್ನಾಟಕ ಎಲ್ಲರೂ ಸೇರ್ಕೊಂಡಿದ್ದೇವೆ. 31 ಜಿಲ್ಲೆಗಳು ನಾವು ಇದ್ದೀವಿ ಏಕೀಕರಣ ಆದಮೇಲೆ. ಏಕೀಕರಣ ಅಂತ ನಾವು ಕರೆಯೋದು, ನೀವು ಏಕೀಕೃತ ಆಯಿತು, ಎರಡೂ ಒಂದೇ. ಏಕೀಕೃತ ಅಂದರೂ ಒಂದೇ, ಏಕೀಕರಣ ಅಂದರೂ ಒಂದೇ. ಏಕೀಕರಣ ಆಯಿತು, ಆಮೇಲೆ ಏಕೀಕೃತ ಆದದ್ದು. ಅವರು ಯಾವಾಗಲೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ದಕ್ಷಿಣ ಕರ್ನಾಟಕದ ಬಗ್ಗೆ ಮಾತಾಡಲ್ಲ ಅಂತಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಅದರಿಂದ ಅವರು ಮಂಗಳೂರು ಉಡುಪಿನೂ ಸೇರಿದೆಯಾ, ಕರಾವಳಿ ಪ್ರದೇಶನೂ ಸೇರಿದೆಯಾ ಅಂತ ಕೇಳ್ತಾ ಇದ್ದಾರೆ. ಕರಾವಳಿನೂ ಸೇರ್ಕೊಂಡಿದೆ. 4 ಕೋಟಿ ಜನಸಂಖ್ಯೆಯಲ್ಲಿ ಕರಾವಳಿನೂ ಸೇರ್ಕೊಂಡಿದೆ. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಏಕೀಕರಣ ಆದಮೇಲೆ ಒಂದೇ ಕರ್ನಾಟಕ ಆದಮೇಲೆ ನಮ್ಮ ಸರ್ಕಾರ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಮಾಡಲ್ಲ. ಯಾಕಂತಂದರೆ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಅಸಮಾನತೆ ಇದ್ದರೆ ನಾವು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ. ಅಸಮಾನತೆ ಹೋಗದೇನೆ ಸ್ವಾತಂತ್ರ್ಯ ಬಂದದಕ್ಕೆ
ಸಾರ್ಥಕ ಆಗಲ್ಲ. ಅಸಮಾನತೆ ಹೋಗಲೇಬೇಕು. ಅದಕ್ಕೆ ನಾನು ಅಶೋಕ್ ಅವರು ಇದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಶೋಕ ಮತ್ತು ಇನ್ಯಾರು ನಿಮ್ಮ ಡೆಪ್ಟಿ ಲೀಡ್ರು ಬೆಲ್ಲ ಅವರು ಕೂಡ ಮಾತಾಡಿದ್ದಾರೆ. ಇದು ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಇಷ್ಟೆಲ್ಲ ಆದರೂ ಕೂಡ ನಂಜುಂಡಪ್ಪ ಅವರ ವರದಿ ಬಂತು, ಅದನ್ನು ಜಾರಿ ಮಾಡೋದು ಇಷ್ಟೆಲ್ಲ ಆದರೂ ಕೂಡ ಯಾಕೆ ಅಸಮಾನತೆ ಇನ್ನೂ ಮುಂದುವರೆದಿದೆ ಅಂತಕ್ಕಂಥದ್ರ ಬಗ್ಗೆ ವಿಚಾರ ಮಾಡಿದಾಗ ಉತ್ತರ ಕರ್ನಾಟಕದಲ್ಲಿ ಡೈರಿ ಆಕ್ಟಿವಿಟೀಸ್ ಕಡಿಮೆ. ಡೈರಿ ಆಕ್ಟಿವಿಟೀಸ್ ಕಡಿಮೆ. ಯಾಕಂತ ಹೇಳ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರು ಮಿಲ್ಕ್ ಯೂನಿಯನ್ನಲ್ಲಿ ಸುಮಾರು 17 ಲಕ್ಷಕ್ಕೂ ಹೆಚ್ಚು ಒಂದು ದಿನಕ್ಕೆ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಬೀದರ್, ಗುಲ್ಬರ್ಗ, ಯಾದಗಿರಿನಲ್ಲಿ ಮಿಲ್ಕ್ ಯೂನಿಯನ್ನಲ್ಲಿ ಬರೀ 67,000 ಆಗುತ್ತೆ. ಬೀದರ್, ಗುಲ್ಬರ್ಗ, ಕಲಬುರಗಿ, ಆಮೇಲೆ ಯಾದಗಿರಿ ಸೇರಿಸಿ 3 ಸೇರಿಸಿ ಒಂದು ಯೂನಿಯನ್ ಇರೋದು. ಅಲ್ಲಿ ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ ಹಿಂದೆ. ಆಗಲೂ ಕಡಿಮೆ ಇತ್ತು. ಅಂದರೆ ನಾನು 85ನೇ ಇಸ್ವಿನಲ್ಲಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ. ಆಗಲೂ ಕಡಿಮೆ ಇತ್ತು, ಈಗಲೂ ಕಡಿಮೆ ಇದೆ. ಸೊ ಡೈರಿ ಆಕ್ಟಿವಿಟೀಸ್ ನೋಡಿ, ಬೆಂಗಳೂರು ಮಿಲ್ಕ್ ಯೂನಿಯನ್ನಲ್ಲಿ 17 ಲಕ್ಷಕ್ಕೂ ಒಂದು ದಿನಕ್ಕೆ ಉತ್ಪಾದನೆ ಆಗೋದು, ಹಾಲು ಉತ್ಪಾದನೆ ಆಗೋದು 17 ಲಕ್ಷಕ್ಕೂ ಹೆಚ್ಚು ಲೀಟ್ರು. ಯಾದಗಿರಿನಲ್ಲಿ ಉತ್ಪಾದನೆ ಆಗೋದು ಒಂದು ದಿನಕ್ಕೆ 67,000 ಲೀಟ್ರ್. ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. 1 ಲಕ್ಷ ಲೀಟ್ರು ಇಲ್ಲ. ಈಗ 2 ಹಸು ಸಾಕ್ತಾರೆ ಅಂತ ಇಟ್ಕೊಳ್ಳೋಣ. 2 ಹಸು ಸಾಕಿದ್ರೆ 20 kg ಹಾಲು ಬರ್ತದೆ. ಅದರಲ್ಲಿ 50% ಖರ್ಚಾದರೂ ಕೂಡ ಸುಮಾರು ಅರ್ಧ ಲಾಭ ಉಳಿತದೆ. ಹಳೆಯ ಮೈಸೂರಿನಲ್ಲಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಇದೆ. ಈಗ 1 ಕೋಟಿಗೂ ಹೆಚ್ಚು ಹಾಲು ಉತ್ಪಾದನೆ ಆಗ್ತದೆ ಒಂದು ದಿನಕ್ಕೆ. 1 ಲೀಟ್ರು 1 ಕೋಟಿ ಲೀಟರ್ 1 ಕೋಟಿ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತದೆ. ಅದರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಉತ್ತರ ಕರ್ನಾಟಕದ ಮಿಲ್ಕ್ ಯೂನಿಯನ್ಗಳಲ್ಲಿ ಉತ್ಪಾದನೆ ಆಗುತ್ತೆ. ಇನ್ನು ಉಳಿದದೆಲ್ಲ ಎಲ್ಲಿ ಉತ್ಪಾದನೆ ಆಗೋದು? ಅಶೋಕ್ ಅವರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು, ಪ್ರಣಾಳಿಕೆಯಲ್ಲಿ 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಕೂಡ ಹಾಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಇರುವಾಗ 3 ರೂಪಾಯಿ ಕೊಡ್ತಾ ಇದ್ರು. 1 ಲೀಟರ್ ಹಾಲಿಗೆ 3 ರೂಪಾಯಿ ಕೊಡ್ತಾ ಇದ್ರು. ನಾವು ಅದನ್ನ 5 ರೂಪಾಯಿ ಮಾಡಿದವ್ರು ಯಾರು? ಅದೇ ಶುರು ಮಾಡಿದ್ರಪ್ಪ. 5 ರೂಪಾಯಿ ಮಾಡಿದವ್ರು ಯಾರು? 5 ರೂಪಾಯಿ ಮಾಡಿದವ್ರು ಯಾರು ರೀ? ಆಮೇಲೆ ನಾವು ಬಂದ್ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ್ಮೇಲೆ ಒಂದ್ಸಾರಿ 3 ರೂಪಾಯಿ ಹೆಚ್ಚು ಮಾಡೋದು, ಅದು ಪೂರ ರೈತರಿಗೆ ಕೊಡೋಕ್ಕೆ ಅಂತ ಮಾಡಿದೆ.
ಇನ್ನೊಂದು ಸಾರಿ 4 ರೂಪಾಯಿ ಹೆಚ್ಚು ಮಾಡೋದು, ಅದನ್ನು ಪೂರ ರೈತರಿಗೆ ಕೊಡಬೇಕು ಅಂತ ಮಾಡಿದೆ. ಮಿಲ್ಕ್ ಯೂನಿಯನ್ ಅವರು ಇಟ್ಕೊಳ್ಳೋಕೆ ಕೂಡುದು. ಆಮೇಲೆ ಏನ ಯಾರು ಹೇಳಿದ್ದು? ನೋ 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 ಎಲ್ಲ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದೀವಿ. ಮಿಲ್ಕ್ ಪ್ರೊಡ್ಯೂಸರ್ಗೆ ಕೊಟ್ಟಿದ್ದೀವಿ. ಒಂದು ವೇಳೆ ಯಾರಾದರೂ ಕೊಡದೆ ಹೋದ್ರೆ ಹೇಳಿ, ಅವ್ರನ್ನ ನಿಲ್ಲಿಸ್ಬಿಡ್ತೀನಿ, ನಾನು ದುಡ್ಡು ಕೊಡೋದನ್ನ ನಿಲ್ಲಿಸ್ಬಿಡ್ತೀನಿ. ಇಂಥ ಯೂನಿಯನ್ನಲ್ಲಿ, ಇಂಥ ಸೊಸೈಟಿನಲ್ಲಿ ರೈತರಿಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಇಂಥ ಮಿಲ್ಕ್ ಯೂನಿಯನ್ನಲ್ಲಿ, ಇಂಥ ಸೊಸೈಟಿನಲ್ಲಿ, ಇಂಥ ತಾಲೂಕಿನಲ್ಲಿ ರೈತರಿಗೆ ಕೊಡ್ತಾ ಇಲ್ಲ. ಆಮೇಲೆ ನಿಮ್ಮ ಕಾಲದಲ್ಲಿ 630 ಕೋಟಿ ರೂಪಾಯಿಗಳನ್ನು ಬಿಟ್ಟೋಗಿದ್ರಿ. ಅದನ್ನೆಲ್ಲ ತೀರಿಸ್ತವನು ನಾನೇ. $630 ಕೋಟಿ ರೂಪಾಯಿ ಬಿಟ್ಟೋಗಿದ್ರಿ. ಅದು ಉತ್ತರ ಕರ್ನಾಟಕನೂ ಸೇರ್ಕತ್ತದೆ. 630 ಕೋಟಿ ರೂಪಾಯಿಗಳನ್ನು ಕೂಡ ತೀರಿಸ್ತೆ. ಒಂದು ದಿನಕ್ಕೆ 5 ಕೋಟಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀವಿ ರೈತರಿಗೆ. 1 ಕೋಟಿ 5 ಕೋಟಿ, 1 ಕೋಟಿ ಹಾಲು 5 ರೂಪಾಯಿ ಅಂತಂದ್ರೆ ಎಷ್ಟಾಯ್ತು? 5 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯೂನಿಯನ್ನವರು ಕ್ಯಾಟ್ಲ್ ಫೀಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರು. ಯೂನಿಯನ್ನವರು ಕ್ಯಾಟ್ಲ್ ಫೀಡ್ ರೇಟನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಕೊಡೋ ಸಬ್ಸಿಡಿಯಿಂದ ರೈತರಿಗೆ ಬೆನಿಫಿಟ್ ಆಗ್ತಾ ಇಲ್ಲ. ಇದು ಸಮಸ್ಯೆ. ರೈತರು ತಲುಪ್ತಾ ಇಲ್ವಾ? ತಲುಪ್ತದೆ. ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಯ್ತಲ್ಲ. ಅದೆಲ್ಲ ಸರಿಯಪ್ಪ. ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಲೇ ಇಲ್ಲ. ಕಡಿಮೆ ಆಗಿದೆ ಅಂತ ಹೇಳಲೇ ಇಲ್ಲ. ನಾ ಕಡಿಮೆ ಆಗಿದೆ ಅಂತ ಹೇಳಿದ್ನ? ಕ್ಯಾಟ್ಲ್ ಫೀಡ್ ಜಾಸ್ತಿ ಆಗಿದೆ ಅಂತಲೇ 1 ಲೀಟರ್ ಹಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅದರ ಮೇಲೆ ಸರ್ಕಾರದಿಂದ ಸಹಾಯಧನವಾಗಿ 5 ರೂಪಾಯಿಯನ್ನು ಕೊಡ್ತೀವಿ. ಈಗ 7 ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೀರಲ್ಲ, ಅದನ್ನು ಈ ವರ್ಷದ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ. 7 ರೂಪಾಯಿನೂ ಕೂಡ ಕೊಡ್ತೀವಿ. ಯಾವಾಗಲೂ ಪ್ರಣಾಳಿಕೆ ಮಾಡೋದು 5 ವರ್ಷಕ್ಕೆ. ಆಮೇಲೆ ನೀವು ಬೆಲ್ಲದು ಕೂಡ ಮಾತಾಡಿದರೆ, ನೀವು ಕೂಡ ಮಾತಾಡಿದ್ದೀರಿ. ಪ್ರಣಾಳಿಕೆನ ಫುಲ್ಫಿಲ್ ಮಾಡಿಲ್ಲ. ಹೆಚ್ಚಾಗಿ ಬೆಲ್ಲದವ್ರು ಮಾತಾಡಿರೋದು ಪ್ರಣಾಳಿಕೆನ ಫುಲ್ಫಿಲ್ ಮಾಡಿಲ್ಲ. ನಾವು ಮಾನ್ಯ ಅಧ್ಯಕ್ಷರೇ 2013ರಿಂದ 2018ರವರೆಗೆ 165 ಭರವಸೆಗಳನ್ನು ಕೊಟ್ಟಿದ್ದು. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಭರವಸೆಗಳನ್ನು ಈಡೇರಿಸಿದ್ದೀವಿ. ಬೇಕಾದರೆ ಪ್ರಣಾಳಿಕೆ ಇಟ್ಕೊಳ್ಳಿ. ನಮ್ಮ 5 ವರ್ಷದ ನಿಮಗೆ ಗೊತ್ತಾಗ್ತದೆ. ಕೊನೆಯ ವರ್ಷದ ನಾನು 2017-18ರಲ್ಲಿ ಬಜೆಟ್ ಮಂಡಿಸಿದ್ದೀನಲ್ಲ, 18ನೇ ಇಸ್ವಿನಲ್ಲಿ. ಆ ಬಜೆಟ್ ತೆಗೆದು ನೋಡಿಬಿಟ್ಟು ಗೊತ್ತಾಗ್ಬಿಡ್ತದೆ. ನಾನು ಈಡೇರಿಸಿದ್ದೀನೋ ಇಲ್ವೋ ಅಂತಕ್ಕಂಥದ್ದು ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಅದ್ರ ಜೊತೆಗೆ 158 ಭರವಸೆಗಳನ್ನು ಈಡೇರಿಸೋದ್ರ ಜೊತೆಗೆ 30 ಕಾರ್ಯಕ್ರಮಗಳನ್ನು ಹೊಸದಾಗಿ ಮಾಡಿದ್ದೀವಿ. ಬಜೆಟ್ನಲ್ಲಿ ಹೇಳದೇ ಇರೋವನ್ನ ಮಾಡಿದ್ದೀವಿ. ಅಂದರೆ ಸಂಪೂರ್ಣವಾಗಿ
ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಆಮೇಲೆ ಈ ವರ್ಷ 2023 ನಾವು ಅಧಿಕಾರಕ್ಕೆ ಬಂದ ಮೇಲೆ 2023ಕ್ಕಿಂತ ಮುಂಚಿತವಾಗಿ ಪ್ರಣಾಳಿಕೆಯನ್ನು ನಾವು ಮಾಡಿದ್ದು. ಆ ಪ್ರಣಾಳಿಕೆಯಲ್ಲಿ 593 ಭರವಸೆಗಳನ್ನು ಕೊಟ್ಟಿದ್ದು. ಈಗ ನಾನು 25-26ನೇ ಬಜೆಟ್ನಲ್ಲಿ ಅಲ್ಲಿವರೆಗೆ 293 ಭರವಸೆಗಳನ್ನು ಈಡೇರಿಸಿದ್ದೀವಿ.